ಕೇಳಲ್ಲ. ನೀನ್ ಹೇಳ್ದ ಈ ತರ ತಪ್ಪು ಮಾಹಿತಿ ಕೊಟ್ರೆ ದಾಸಿ ಹೋಗ್ಬಿಡ್ತೇನೆ ನಾನು. ಎಷ್ಟು ದಿನ ಆಯ್ತು ಬಂದು? ನಾವು 7 ವರ್ಷ ಆಗಿದೆ ಎಮ್ ಎಲ್ ಎ ಆಗಿ. ನಮ್ಮ ಮಾರ್ಕಂಡೆ ಡ್ಯಾಮ್ ಇಂದ 45 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಕುಡಿಯ ನೀರಿಗೆ. 186 ಹಳ್ಳಿಗೆ ಕುಡಿಯ ನೀರಿಗೆ 45 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ. ಇವತ್ತು ಕರೆಂಟ್ ಬಿಲ್ ಕಟ್ಟಕ್ಕಾಗ್ಲಿ ಅಂತ ಡಿಸ್ಕನೆಕ್ಷನ್ ಆಗಿ ಇವತ್ತು ಆ ನೀರ್ ಕೊಡಕ್ ಆಗ್ತಾ ಇಲ್ಲ. 45 ಕೋಟಿ ಪ್ರಾಜೆಕ್ಟ್ ಏನಾಯ್ತು? ಇವತ್ತು ಮಾರ್ಕಂಡೆ ಡ್ಯಾಮ್ ತುಂಬಾ ನೀರಿದೆ, ಇನ್ನೂ ಒಂದು ತಾಲೂಕು ಕೊಡ್ಬೋದು ನೀವು. ಆದ್ರೆ ಇರೋ ಪ್ರಾಜೆಕ್ಟ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಈ ಕುಡಿಯ ನೀರಿನ ಬಗ್ಗೆ ಒಂದು ಡೀಪ್ ಆಗಿ ನೀವೊಂದು ಮಾಡ್ಕೊಳ್ರಿ. ಅದೇನಾಗಿದೆ ಪ್ರಾಬ್ಲಮ್ಸ್ ಅಂತ ಸರಿ ಮಾಡ್ಬೇಕಲ್ವಾ? ಏನ್ ಮಾಡಿದ್ರಿ? ಇಲ್ಲಮ್ಮ, ಮಾರ್ಕೊಂಡೆ ಡ್ಯಾಮ್ ಕ್ಲಿಯರ್ ಆಗ್ಬೇಕು ನನ್ಗೆ. ಇದೊಂದು ವಿಷಯ, 45 ಕೋಟಿ ರೂಪಾಯಿ 156 ಹಳ್ಳಿ ಕುಡಿಯ ನೀರು ಕೊಟ್ರಲ್ಲ, 45 ಕೋಟಿ ಖರ್ಚಾಗಿದೆ ಅಂತೆಲ್ಲ, ಅದೇನಾಯ್ತು ಪ್ರಾಜೆಕ್ಟ್? ಇವತ್ತು ಯಾಕೆ ನಿಂತಿದೆ ಅದು 45 ಕೋಟಿ ರೂಪಾಯಿ ಪ್ರಾಜೆಕ್ಟ್? ರಘು, ಆ ಪ್ರಾಜೆಕ್ಟ್ ಬಗ್ಗೆ ಹೇಳಿ. ಅವ್ರು ಹೇಳ್ತಾ ಇರೋದು ನೀರು ಕೊಡ್ತಾ ಇದ್ರು, ಅದ್ರ ಉಪಯೋಗಿಸಿದಂತಹ ವಿದ್ಯುತ್ ಬಿಲ್ ಕಟ್ಟಿದಿರ ನಿಮ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಹಿತಿ ಇಲ್ಲ ರೀ ನಿಮ್ಗೆ. ಎಷ್ಟು ಮೀಟಿಂಗ್ ಮಾಡಿದ್ರೆ ಫಸ್ಟ್ ಟೈಮ್ ಎಮ್.ಎಲ್.ಎ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಫಸ್ಟ್ ಅದನ್ನ ಸ್ಟಾರ್ಟ್ ಮಾಡಿಸಿದ್ ನಾನೇ. ನೀವು ಹೊಸದಾಗಿ ಬಂದಿದ್ರು ನನ್ಗೆ ಗೊತ್ತಿಲ್ಲ. ಮಾಹಿತಿಯಿಂದ ಹೇಳ್ಬಿಡಿ, ಯಾರು ಅಳದ್ರಿಂದ ತಿಳ್ಕೊಡ್ರಿ. ರನ್ ಆಗ್ತಾ ಇತ್ತು, ನೀರು ಹೋಗ್ತಾ ಇತ್ತು, 6 ಝೋನ್ ಇತ್ತು, 6 ಝೋನ್ 1 ಝೋನ್ ಹೋಯ್ತು. ಮತ್ತೆ ಇವತ್ತು ಅಲ್ಲಿ 4 ಬಿಲ್ ಕಟ್ಟದೆ ಡಿಸ್ಕಲೆಕ್ಷನ್ ಆಗಿದೆ. ಯಾರು ಹೇಳ್ಬೇಕು ನಾನೀಗ? ಸರ್ ಮಂತ್ರಿಗಳು, ಸರ್ ಇದಮ್ಮ ಸ್ವಲ್ಪ ಸೀರಿಯಸ್ ವಿಷಯ. ನೀವು ಮಾತಾಡೋ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೆ. 45 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಜಿಲ್ಲೆಯಲ್ಲಿ ಏನಾಗಿದೆ ಮಂತ್ರಿ ಗಮನಕ್ಕೆ ಹೋಗ್ಬೇಕು. ಸುಮ್ಮನೆ ತಪ್ಪು ಮಾಹಿತಿ ಕೊಡಕ್ ಹೋಗ್ಬೇಡ್ರಿ ನೀವು. ನೀನ್ ಬ್ಲಾಕ್ ಲಿಸ್ಟ್ ಮಾಡೋದು ಸೆಕೆಂಡರಿ, ಮೇಂಟೆನೆನ್ಸ್ ಅವ್ರು ಮಾಡೋದು ಇನ್ನೂ ಇತ್ತು, ಟೈಮ್ ಮಾಡ್ತಾ ಇಲ್ಲ ಅಂತ ಬ್ಲಾಕ್ ಲಿಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ನೀನು ಅಷ್ಟೇ. ಆದರೆ ನನ್ಗೆ ಅದ್ ಬೇಕಾಗಿಲ್ಲ. ಈಗ ಪ್ರಾಜೆಕ್ಟ್ ಏನಾಯ್ತು, ಯಾಕೆ ನಿಂತಿದೆ? ಎಷ್ಟು ಸಾರಿ ನಾನು ಮಲ್ಲಿಕಾರ್ಜುನ್ ಕಡೆಗೆ, ಪ್ರಿಯಾಂಕಾ ಕಡೆಗೆ ಹೊರತ ಮೀಟಿಂಗ್ ಮಾಡಿಸ್ದೆ. ಅಂದ್ರೆ ನಿಮ್ ಪ್ರಕಾರ ನೀರ್ ಬರ್ತಾ ಇತ್ತು, ಕರೆಂಟ್ ಬಿಲ್ ಇಂದ ಕಟ್ತಾ ಇಲ್ಲ ಅಂತ. ಆ ಒಂದು 7-8 ತಿಂಗಳಾಗಿದೆ ಡಿಸ್ಕಲೆಕ್ಷನ್ ಆಗಿ, 1 ವರ್ಷ ಆಗಿದೆ. ಏನ್ರಿ ಸಿಇಒ ಅವ್ರ ಬಿಲ್ ಕಟ್ಟಿಲ್ಲ ಅಂತ ಯಾಕ್ರಿ? ಕೇಳಲ್ಲ. ನೀನ್ ಹೇಳ್ದ ಈ ತರ ತಪ್ಪು ಮಾಹಿತಿ ಕೊಟ್ರೆ ದಾಸಿ ಹೋಗ್ಬಿಡ್ತೇನೆ ನಾನು. ಎಷ್ಟು ದಿನ ಆಯ್ತು ಬಂದು? ನಾವು 7 ವರ್ಷ ಆಗಿದೆ ಎಮ್.ಎಲ್.ಎ. ಆಗಿ. 5 ವರ್ಷ 6 ಜೂನ್ ಅಲ್ಲಿ 1 ಜೂನ್ ನೀರು ಕೊಟ್ಟಿದ್ದೀನಿ, ಕರೆಕ್ಟ್. ಅದು ಕಂಪ್ಲೀಟ್ ಸ್ವಲ್ಪ ಮಾಹಿತಿ ನಿಮ್ಮ ಕೆಇ ಅವ್ರು ಕೇಳ್ರಿ, ಏನಾಗಿದೆ ಅವತ್ತು? ಮೆಸ್ಕಾಂ ಅವ್ರು ಕೇಳ್ರಿ, ಏನಮ್ಮ ಇನ್ನೇನಾಗಿದೆ? ಟ್ರಾನ್ಸ್ಫರ್ ಬಿಲ್ ಹೋಗಿದ್ಯಾ? ಎಲ್ಲಿ ಆಗಿದೆ? ಯಾಕೆ ನೀರು ಬರ್ಲಿಲ್ಲ? ನೀರ್ ಕೊಟ್ಟವ್ರೆ ಅಂತ ಎಷ್ಟೋ ವರ್ಷ ಆ ಝೋನ್ ಏನಾಯ್ತು ಹೇಳು? ಆಯ್ತು, ಅದನ್ನ ಯಾಕೆ ಸ್ಟಾಪ್ ಮಾಡಿದೆ? ಒಂದ್ ಝೋನ್ ನೀನೇ ಹೇಳ್ದೆ ಈಗ ನೀರ್ ಕೊಡ್ತಾವ್ರೆ ಅಂತ. ಸುಮ್ನೆ ಹಂಗಾರೆ ಕರೆಂಟ್ ಬಿಲ್ ಎಷ್ಟು ಬಂದೈತೆ? ಕರೆಂಟ್ ಬಿಲ್ ಅಮ್ಮ ಒಂದ್ ನಿಮಿಷ ಇರು. ಎಷ್ಟು ಬಂದೈತೆ ತಾಯಿ ಕರೆಂಟ್ ಬಿಲ್ ಗೊತ್ತಾ? ಎಷ್ಟು ಹೇಳಿ, ವಿಚಾರಿಸಿ ಹೇಳಿ. ಕರೆಂಟ್ ಬಿಲ್ ಸುಮ್ನೆ ಬಂದ್ಬಿಡ್ತಾ ಹಂಗಾರ? ಇವಾಗ ಆಯ್ತು, ಈಗ ವಾಪಸ್ ಅದು ನೀರ್ ಕೊಡುವ ಆಯ್ತು. ಇವಾಗ ಟ್ರಯಲ್ ಬೇಸಿಸ್ ಆಯ್ತಲ್ಲ, ಟ್ರಯಲ್ ರನ್ ಆಯ್ತಲ್ಲ. ಎಷ್ಟು ವರ್ಷ ಆಗಿದೆ? ಒಂದ್ ನಿಮಿಷ ಸರ್ ಹೇಳ್ತೀನಿ. ಹೇಳೋದು ಸರಿಯಾಗಿ ಹೇಳಿ. ಆಯ್ತು, ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ಅಧಿಕಾರಿಗಳು ಕರೆಕ್ಟ್ ಮಾಹಿತಿ ಕೊಟ್ರೆ ನಾನು ಸಮಾಧಾನವಾಗಿ ಕೇಳ್ತೀನಿ. ಗೊತ್ತಿಲ್ಲ, ಈಗ ಹೇಳ್ತಾ ಇದ್ದೀನಿ. ಅವ್ರು ಹೇಳೋದು ಸರಿ ಮಾಹಿತಿ ಕೊಡದೇ ಇದ್ದಾಗ ನಾನು ಇಲ್ಲಿ ಕೂತ್ಕೊಂಡು ಕೇಳ್ಕೊಂಡಿರಕ್ ಆಗೋದಿಲ್ಲ. ಸರಿಯಾಗಿ ಹೇಳ್ಬೇಕು ಮಾಹಿತಿ, ಕರೆಕ್ಟ್ ಗೊತ್ತಿಲ್ಲ ತಿಳ್ಕೊಂಡು ಹೇಳು. ಆ KBE ಹೇಳ್ತಾರೆ, ನಾನು ನಮ್ಮ AW ಕೇಳಿದೀನಿ, ಸರ್ ಪವರ್ ಬಿಲ್ ಕಟ್ಟಿಲ್ಲ ಸರ್, ಡಿಸ್ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಒಂದ್ ಕಡೆ ಟ್ರಾನ್ಸ್ಫರ್ ಬೆಂದ್ ಹೋಗಿದೆ ಅಂತಾರೆ, ಒಂದ್ ಕಡೆ ಮೋಟರ್ ಬೆಂದ್ ಹೋಗಿದೆ ಅಂತಾರೆ. ಕಾಯ್ತಪ್ಪ, ವಾಟರ್ ಸಪ್ಲೈ ನೀವೇನಾಗಿದ್ರಿ? ಹೌದಪ್ಪ, ನೀವ್ ಏನ್ ಮಾಡ್ತಾ ಇದ್ರಿ? ಆಯ್ತು ಬಿಡಪ್ಪ, ಇದು ಮಾತಾಡ್ ಪ್ರಯೋಜನ. ಅವ್ರು ಹೇಳ್ತಾರೆ
ಅವ್ರು ಹೇಳ್ತಾ ಇರೋದು ಒಂದು, ನೀನು ಫಸ್ಟ್ ಸೆಕ್ಟರ್ ಸ್ಟಾರ್ಟ್ ಮಾಡ್ದಲ್ಲ, ಅದನ್ನ ಯಾಕೆ ನಿಲ್ಲಿಸ್ದೆ? ಕಾಂಟ್ರಾಕ್ಟ್ ಮನೆ ಹಾಳಾಗೋಯ್ತು, 2, 3, 4, 5, 6 ಆಯ್ತು. ಒಂದ್ ಸೆಕ್ಟರ್ ಟ್ರಯಲ್ ಕೊಟ್ಟಲ್ಲ, ನೀರ್ ಹೋಗ್ತಾ ಇತ್ತಲ್ಲ, ಅದನ್ನ ಯಾಕೆ ಸ್ಟಾಪ್ ಮಾಡ್ದೆ? ಅದನ್ನೇ ಯಾಕೆ ಮಾಡ್ದೆ ಅಂತ ಹೇಳು. ಅದಕ್ಕೆ 3-4 ವರ್ಷದಿಂದ ಹಂಗಾರೆ ಪ್ರಾಜೆಕ್ಟ್ ಅವ್ರು ಹೇಳ್ದಂಗೆ 50 ಕೋಟಿ ಖರ್ಚು ಮಾಡಿ 1 ಡಿವಿಷನ್ ಕೊಡ್ತಾ ಇದ್ದಿದ್ದು ನಿಲ್ಸ್ಬಿಟ್ವಿ. ಸುಮ್ನೆ ನಿನ್ನಷ್ಟಕ್ಕೆ ನೀನ್ ಇದ್ಯಾ ಹಂಗಾರ? ಎಷ್ಟು ದಿನದಿಂದ ಟರ್ಮಿನೇಷನ್ ಕಳ್ಸಿದ್ಯಪ್ಪ? 4 ವರ್ಷದಿಂದ ಟರ್ಮಿನೇಟ್ ಮಾಡ್ತಾ ಇದ್ಯಾ ಅವ್ರಿಗೆ. ನೋಡ್ರಿ CEO ಅವ್ರೆ, ಕರೆದು ಅದನ್ನ ಕೇಳಿಸ್ಕೊಳ್ರಿ. ಆ ಮಾರ್ಕಂಡ ಡ್ಯಾಮ್ ಅನ್ನೋದ್ರ ನೀರ್ ಬಗ್ಗೆ ನೀವು ಮೀಟಿಂಗ್ ಕರೆದು ಅಲ್ಲಿ KEB ಅವ್ರು ಕರೆದು ಡಿಸ್ಕನೆಕ್ಟ್ ಆಗಿದ್ರೆ ಮತ್ತೆ ಬಿಲ್ ಕಟ್ಟಿ ಕನೆಕ್ಟ್ ಮಾಡಿಸಿ, ಮತ್ತೆ ಏನಾದ್ರು ಲೀಕೇಜ್ ಇದ್ರೆ ಅದನ್ನ ಸ್ಟಾರ್ಟ್ ಮಾಡಿಸಿ, ಎಷ್ಟು ಕೊಡಕ್ ಆಗ್ತದೆ ಸ್ಟಾರ್ಟ್ ಮಾಡಿಸಿ, ಟರ್ಮಿನೇಟ್ ಮಾಡಿ ಬೇರೆಯವ್ರು ಕೊಡ್ರಿ. O&M ಏನ್ ಗೌರ್ಮೆಂಟ್ ಏನಕ್ಕೆ ಏನ್ ಮಾಡ್ಬೇಕು ಅವರು? ಯಾರ್ಗೆ ಹೇಳಿದ್ಯಾ ಬಂದು ಇಷ್ಟ ದಿನ ಹಿಂಗ್ ಕಳ್ಸಿದೀನಿ ಆಗಿಲ್ಲ ಅಂತ? ಯಾರ್ಗೆ ಹೇಳಿದ್ಯಾ? ಯಾರ್ಗೆ ಹೇಳಿದ್ದೀರಾ ಹೇಳ್ರಿ ರೀ. CEO ಅವರೇ, ನಮ್ ಜಿಲ್ಲಾ ಮಂತ್ರಿ ಗಮನ ತಂದಿದ್ರ? ನನ್ ಗಮನಕ್ಕೆ ನನ್ ಗಮನ ತಂದಿದ್ರ? ಏನು ಅಧಿಕಾರಿ ನೀವೇ ದರ್ಬಾರ್ ಮಾಡ್ಬೇಕಾ? ನೀವ್ ಹೇಳಿದ್ರೆ ನಾವು ಕೇಳ್ಕೊಂಡು ಹೋಗ್ಬೇಕಾ? ನಾವು ನಮ್ದು ಜವಾಬ್ದಾರಿ ಇದೆ. ಸರ್ಕಾರದ ದುಡ್ಡು ಕೊಡ್ಸೋದು ನೀವಲ್ಲ, ಸರ್ಕಾರದ ದುಡ್ಡು ಕೊಡ್ಸೋದು ನಾವು, ಅದನ್ನ ಇಂಪ್ಲಿಮೆಂಟ್ ಮಾಡೋದು ನೀವು. ಎಷ್ಟು ಕೋಟಿ ಕೊಡ್ಸಿದ್ ನಮ್ ಸರ್ಕಾರ ಬಂದ್ಮೇಲೆ ನೀವು ಹೇಳಿದ್ರೆ ಕೇಳ್ಕೊಂಡಿರಕ್ಕಾಗುತ್ತಾ? ಒಂದ್ ನಿಮಿಷ. ಪ್ರತಿ KDP ಮೀಟಿಂಗ್ ಅಲ್ಲಿ ನಾನು ಹೇಳ್ತೀನಿ, ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಬನ್ರಿ. ನಾನು ಈಗ ಅವನು ಆರೋಗ್ಯ ಇಲಾಖೆ, ಇವರು ಕೃಷಿ ಇಲಾಖೆಯವರು, ಇನ್ನೊಂದು ತೋಟಗಾರಿಕೆ ಅವರೆಲ್ಲ ಮಾಡಿ ಕೆಲಸ ಮಾಡಿದ್ವಲ್ಲ. ನಿಮ್ಗೇನ್ ಕಾಯಿಲೆ? ನಿಮ್ಗೇನಪ್ಪ ಕಾಯಿಲೆ? ಇವತ್ತವರೆಗೂ ನೀನ್ ಹೇಳಿದ್ಯಾ ಬಂದು ಮಾರ್ಕಂಡೇಯ ಡ್ಯಾಮ್ದು? ಇವತ್ತವರೆಗೂ ನಾನು ಹೇಳ್ತಾ ಇದ್ದೆ ಮಿನಿಸ್ಟ್ರಿಗೆ, ನೋಡಪ್ಪ ನೀರ್ ಸಮಸ್ಯೆ ಇದ್ದಾವೆ ಸರ್, ಇದು ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೆ. ಇವತ್ತವರೆಗೂ ನೀನಾಗ್ಲಿ ನಿಮ್ CEO ಆಗಿ ಗಮನ ತಂದಿದ್ದೀರಾ? ಯಾಕೆ? ಏನ್ ನಿಮ್ ಸಮಸ್ಯೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಂಗೆ. ಏನ್ ಫಾಲೋಅಪ್ ಮಾಡ್ತೀಯ ಅಂತಲೇ ತಗೊಂಬಂದು ಫಸ್ಟ್ ಕೊಡು. ಇವಾಗ ಏನಾಗೈತೆ ಏನು ಅಂತ 1 ವಾರದಲ್ಲಿ ರಿಪೋರ್ಟ್ ಕೊಡ್ಬೇಕು. ಬಂದು ಫೋನ್ ಮಾಡಿಸಿ ಫೈಲ್ ಎಲ್ಲೈತೆ ಹೇಳ್ರಿ, ಟರ್ಮಿನೇಟ್ ಮಾಡಿ ಯಾರಿಗಾರ O&M ಕೊಡ್ರಿ. ಈ ಟೈಮಲ್ಲಿ ತಾನೇ ಮಾಡ್ಬೇಕು.